ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ 5ನೇ ಆರೋಪಿಯಾಗಿರುವ ಭೈರತಿ ಬಸವರಾಜು ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. 2025ರ ಜುಲೈನಲ್ಲಿ ಬೆಂಗಳೂರಿನ ಹಲಸೂರು ಮನೆ ಮುಂದೆ ರೌಡಿ ಶೀಟರ್ ಬಿಕ್ಲ ಶಿವ ಹತ್ಯೆಯಾಗಿತ್ತು. ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಕೊಲೆ ನಡೆದಿದ್ದು, ಬಿಕ್ಲ ಶಿವ ತಾಯಿ ವಿಜಯಲಕ್ಷ್ಮಿ ನೀಡಿದ ದೂರಿನ ಮೇರೆಗೆ ಸಿಐಡಿ ತನಿಖೆಯನ್ನು ನಡೆಸ್ತಾ ಇದೆ. ಈ ಮಧ್ಯೆ ಬಂಧನ ಭೀತಿಯಲ್ಲಿ ಭೈರತಿ ಬಸವರಾಜು ಹೈಕೋರ್ಟ್ ಮೊರೆ ಹೋಗಿದ್ದು, ನಿರೀಕ್ಷಣಾ ಜಾಮೀನು ಕೋರಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು. ಸಿಐಡಿ ಪರ ವಿಶೇಷ ಸರ್ಕಾರಿ ಅಭಿಯೋಜಕ ಬಿಎನ್ ಜಗದೀಶ್ ವಾದವನ್ನು ಮಂಡಿಸಿದ್ದಾರೆ. ವಾದ ಪ್ರತಿವಾದ ಆಲಿಸಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿದೆ. ಇದೀಗ ಭೈರತಿ ಬಸವರಾಜ್ಗೆ ಮತ್ತೆ ಬಂಧನ ಭೀತಿ ಎದುರಾಗಿದೆ. ಕನ್ನಡ ಚಿತ್ರರಂಗಕ್ಕೆ 93 ವರ್ಷ ಪೂರೈಸಿದ ಹಿನ್ನೆಲೆ ಸಂಭ್ರಮಾಚರಣೆ ಮಾಡಲು ಫಿಲ್ಮ್ ಚೇಂಬರ್ ಅಧ್ಯಕ್ಷೆ ಜಯಮಾಲಾ ಮುಂದಾಗಿದ್ದಾರೆ. ಆದರೆ ಅಧ್ಯಕ್ಷೆ ನಿರ್ಧಾರಕ್ಕೆ ನಿರ್ಮಾಪಕರ ಸಂಘದಿಂದ ತೀವ್ರ ವಿರೋಧ ಕೇಳಿಬಂದಿದೆ. ಚಿತ್ರರಂಗ ಸಂಕಷ್ಟದಲ್ಲಿ ಇದೆ. ಈ ಸಂದರ್ಭದಲ್ಲಿ 93ರ ಸಂಭ್ರಮ ಬೇಕಾ ಅಂತ ಪ್ರಶ್ನಿಸಿದ್ದಾರೆ. 93ರ ಸಂಭ್ರಮಾಚರಣೆ ಬೇಡ ಅಂತ ನಿರ್ಮಾಪಕಿ ಪ್ರಿಯಾ ಹಾಸನ್ ನೇತೃತ್ವದಲ್ಲಿ ಚೇಂಬರ್ ಉಪಾಧ್ಯಕ್ಷ ಕೆ ಮಂಜುಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಪ್ರಿಯಾ ಹಾಸನ್ ಪ್ರತಿಕ್ರಿಯಿಸಿದ್ದು, ಸದ್ಯ ಚಿತ್ರರಂಗ ಸಾಕಷ್ಟು ಸಮಸ್ಯೆ ಇದೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಬೇಕಾಗಿಲ್ಲ, 100ನೇ ವರ್ಷದ ಕಾರ್ಯಕ್ರಮ ಮಾಡೋಣ ಅಂತ ತಿಳಿಸಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಸಿಎಂ ಎಂಬ ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸತೀಶ್ ಜಾರಕಿಹೊಳಿ, ಸಿಎಂ ವಿಚಾರ ನಮ್ಮ ಮಟ್ಟದಲ್ಲಿ ಇಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಇದೆ. ಸಂದರ್ಭ ಬಂದಾಗ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ. ಯಾರ್ಯಾರ ಸಮಸ್ಯೆ ಇದೆ ಹಂಚಿಕೊಳ್ಳೋಕೆ ಹೈಕಮಾಂಡ್ ಇದೆ. ಹೈಕಮಾಂಡ್ ನಮ್ಮ ದೇವಸ್ಥಾನ, ನಮ್ಮ ಕಷ್ಟ ಸುಖವನ್ನ ಹಂಚಿಕೊಳ್ತೀವಿ ಅಂತ ಪ್ರತಿಕ್ರಿಯೆ ನೀಡಿದರು. ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ ಶಬರಿಮಲೆ ಕಳವು ಪ್ರಕರಣದಲ್ಲಿ ಕಾಂತಾರ ಚಾಪ್ಟರ್ 1 ನಟ ಜಯರಾಮ್ಗೆ ಇಡಿ ಸಮನ್ಸ್ ನೀಡಿದೆ. ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದ ದ್ವಾರಕೆಯ ವಿಗ್ರಹಗಳ ಚಿನ್ನದ ಗುರಾಣಿಗಳನ್ನು ದುರಸ್ತಿ ಕಾರ್ಯಕ್ಕಾಗಿ ಚೆನ್ನೈಗೆ ಕಳುಹಿಸುವಾಗ ಅವುಗಳಿಂದ ಚಿನ್ನವನ್ನ ಕಳವು ಮಾಡಲಾಗಿದೆ ಅಂತ ದೂರು ದಾಖಲಾಗಿತ್ತು. ಚಿನ್ನದ ಕವಚಗಳಲ್ಲಿ ಇದ್ದ ಚಿನ್ನವನ್ನ ಚೆನ್ನೈಗೆ ತಂದಾಗ ಅದನ್ನ ನಟ ಜಯರಾಮ್ ಅವರ ಮನೆಯಲ್ಲಿ ಪೂಜಿಸಲಾಗಿತ್ತು ಅಂತ ಮೂಲಗಳು ತಿಳಿಸಿವೆ. ಈ ಮಧ್ಯೆ ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಜೊತೆಗೆ ಜಯರಾಮ್ ಸಂಪರ್ಕದಲ್ಲಿದ್ರು ಅಂತ ತಿಳಿದು ಬಂದಿದೆ. ಈ ಬೆನ್ನಲ್ಲೇ ಚೆನ್ನೈಗೆ ಬಂದ ಎಸ್ಐಟಿ ಜಯರಾಮ್ ಅವರ ಮನೆಯಲ್ಲಿ ವಿಚಾರಣೆಯನ್ನು ನಡೆಸಿದೆ. ಇದೀಗ ಇಡಿ ಕೂಡ ಜಯರಾಮ್ ಅವರಿಗೆ ವಿಚಾರಣೆಗಾಗಿ ಸಮನ್ಸ್ ಅನ್ನು ಜಾರಿ ಮಾಡಿದೆ. ಮುಂದಿನ ವಾರ ಕೊಚ್ಚಿಯಲ್ಲಿರುವ ಜಾರಿ ನಿರ್ದೇಶನಾಲಯ ಕಚೇರಿಯಲ್ಲಿ ಜಯರಾಮ್ ಖುದ್ದಾಗಿ ಹಾಜರಾಗಬೇಕು ಅಂತ ಸಮನ್ಸ್ನಲ್ಲಿ ತಿಳಿಸಲಾಗಿದೆ. ಕಾಂಗ್ರೆಸ್ ಪಕ್ಷವು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ನೋಟಿಸ್ ಸಲ್ಲಿಸಿದೆ. ಲೋಕಸಭಾ ಪ್ರಧಾನ ಕಾರ್ಯದರ್ಶಿ ಉತ್ಪಲ್ ಕುಮಾರ್ ಅವರಿಗೆ ಸಲ್ಲಿಸಿದೆ. ಸ್ಪೀಕರ್ ಏಕಪಕ್ಷೀಯವಾಗಿ ಸದನದ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ, ವಿರೋಧ ಪಕ್ಷಗಳಿಗೆ ಮಾತಾಡೋದಕ್ಕೆ ಅವಕಾಶ ನೀಡ್ತಾ ಇಲ್ಲ ಅಂತ ಆರೋಪಿಸಲಾಗಿದೆ. ಮತ್ತೊಂದೆಡೆ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವರನ್ನು ಪದಚ್ಯುತಗೊಳಿಸಲು ಕೋರಿ ಕಾಂಗ್ರೆಸ್ ಪ್ರಸ್ತಾಪಿಸಿರುವ ಅವಿಶ್ವಾಸ ನಿರ್ಣಯಕ್ಕೆ ಬೆಂಬಲ ಸೂಚಿಸಲು ತೃಣಮೂಲ ಕಾಂಗ್ರೆಸ್ ಪಕ್ಷ ನಿರಾಕರಿಸಿದೆ. ಈ ಬಗ್ಗೆ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಪಕ್ಷವು ಮೊದಲು ತನ್ನ 4 ಬೇಡಿಕೆಗಳನ್ನು ಲಿಖಿತವಾಗಿ ಸ್ಪೀಕರ್ಗೆ ಸಲ್ಲಿಸಿ ಅವುಗಳನ್ನು ಚರ್ಚಿಸಲು 3 ದಿನಗಳ ಕಾಲಾವಕಾಶವನ್ನು ಕೋರಲಿ. ಒಂದು ವೇಳೆ ಬೇಡಿಕೆಗಳು ಇನ್ನೂ ಈಡೇರದಿದ್ದರೆ ಅವಿಶ್ವಾಸ ನಿರ್ಣಯ ಮಂಡಿಸುವಂತೆ ಸೂಚಿಸಿದ್ದೀನಿ ಅಂತ ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಟಿಎಂಸಿ ಸಹಿ ಹಾಕಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಿಜಯಪುರ ನಗರದಲ್ಲಿ ಭೂಮಿ ಕಂಪಿಸಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ. ಕನ್ನೂರು ಗ್ರಾಮದಿಂದ 4 ಕಿಲೋಮೀಟರ್ ಅಂತರದಲ್ಲಿ ಭೂಮಿ ಕಂಪಿಸಿದ್ದು ರಿಕ್ಟರ್ ಮಾಪಕದಲ್ಲಿ 2.6 ತೀವ್ರತೆ ದಾಖಲಾಗಿದೆ. ಕೆಲವು ತಿಂಗಳ ಹಿಂದೆ ವಿಜಯಪುರದಲ್ಲಿ ಸುಮಾರು 13 ಬಾರಿ ಭೂಮಿ ಕಂಪಿಸಿತ್ತು. ಇದೀಗ ಮತ್ತೆ ಕಂಪಿಸಿದ್ದು ಇದರಿಂದಾಗಿ ಜನರು ಮನೆಯಿಂದ ಹೊರಗೆ ಬರೋದಕ್ಕೆ ಭಯಪಡುವಂತಾಗಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆಯಡಿ ಕೈಗೊಂಡಿದ್ದ ಕಾಮಗಾರಿಯನ್ನು ವಿರೋಧಿಸಿ ಪ್ರತಿಭಟನೆ ನಡೆಯಿತು. ಮೈಸೂರು ಕನ್ನಡ ವೇದಿಕೆ ಹಾಗೂ ರೈತ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ಚಾಮುಂಡೇಶ್ವರಿ ತಾಯಿ ದರ್ಶನಕ್ಕೆ ಭಕ್ತರು ಬರ್ತಾರೆ, ನೀವು ಕಟ್ಟುವ ಬಿಲ್ಡಿಂಗ್ ನೋಡೋದಕ್ಕೆ ಜನ ಬರೋದಿಲ್ಲ. ಚಾಮುಂಡಿ ಬೆಟ್ಟ ಈಗ ಹೇಗಿದೆ ಹಾಗೇ ಇರಲಿ, ಅವೈಜ್ಞಾನಿಕ ಕಾಮಗಾರಿಯನ್ನು ಕೂಡಲೇ ಕೈಬಿಡಿ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ರಹಿಸಿದ್ದು. ಈ ವೇಳೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಮುಖಂಡ ಗನ್ ಹಿಡಿದು ಡ್ಯಾನ್ಸ್ ಮಾಡಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅಫ್ಜಲ್ಪುರದ ಕಾಂಗ್ರೆಸ್ ಮುಖಂಡ ಮತೀನ್ ಪಟೇಲ್ ಗನ್ ಹಿಡಿದು ಡ್ಯಾನ್ಸ್ ಮಾಡಿದ ವಿಡಿಯೋ ವೈರಲ್ ಆಗಿತ್ತು. ಈ ಬೆನ್ನಲ್ಲೇ
ಮತಿನ್ ಪಟೇಲ್ ಇದು ಗನ್ ಅಲ್ಲ, ಆಟಿಕೆಯ ಗನ್ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಳೆದ ತಿಂಗಳು 18ರಂದು ನನ್ನ ಸಹೋದರಿಯ ಮಗಳ ಸಂಭ್ರಮಕ್ಕೂ ಮುಂಚೆ ಸಂಗೀತ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಡ್ಯಾನ್ಸ್, ಹಾಡು ಹಾಗೂ ವಿವಿಧ ಪಾತ್ರಗಳನ್ನು ಮಾಡಿದ್ವಿ. ನಮ್ಮ ಮಕ್ಕಳ ಒತ್ತಾಯದಿಂದ ನಾನು ಲೈಟರ್ ಗನ್ ಹಿಡಿದುಕೊಂಡು ಡ್ಯಾನ್ಸ್ ಮಾಡಿದ್ದೀನಿ. ಇದೀಗ ಆ ವಿಡಿಯೋ ವೈರಲ್ ಮಾಡಿ ನನ್ನ ಹೆಸರಿಗೆ ಕಪ್ಪು ಮಸಿ ಬಳಿಯುವ ಕೆಲವು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಲೈಟರ್ ಗನ್ ಪೊಲೀಸರಿಗೆ ಒಪ್ಪಿಸಿ ಮಾಹಿತಿಯನ್ನ ನೀಡಿದ್ದೀನಿ ಅಂತ ಹೇಳಿದ್ದಾರೆ. ಸಾವನದುರ್ಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಹುಂಡಿ ಹಣಕ್ಕೆ ಕನ್ನ ಹಾಕಿದ ಪ್ರಕರಣ ಬೆಳಕಿಗೆ ಬಂದಿದೆ. ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ವಿರುದ್ಧ ಲಕ್ಷಾಂತರ ರೂಪಾಯಿ ಹಣ ದುರ್ಬಳಕೆ ಮಾಡಿರುವ ಆರೋಪ ಕೇಳಿಬಂದಿದೆ. ಅಧಿಕಾರಿ ವಿರುದ್ಧ ಗ್ರಾಮ ಪಂಚಾಯತ್ ಸದಸ್ಯ ಗಂಭೀರ ಆರೋಪ ಮಾಡಿದ್ದಾರೆ. 3 ತಿಂಗಳಿಗೊಮ್ಮೆ ದೇವಾಲಯದ ಆಡಳಿತ ಮಂಡಳಿ ಹುಂಡಿ ಹಣವನ್ನ ಎಣಿಕೆ ಮಾಡಲಿದೆ. ಈ ಹಿಂದೆ ಹುಂಡಿಯಲ್ಲಿ 25ರಿಂದ 30 ಲಕ್ಷ ರೂಪಾಯಿ ಹಣ ಸಂಗ್ರಹ ಆಗ್ತಾ ಇತ್ತು. ಈಗ ಕೇವಲ 12 ಲಕ್ಷ ರೂಪಾಯಿ ಹಣ ಸಂಗ್ರಹ ಆಗ್ತಾ ಇದೆ. ಹುಂಡಿ ಹಣ ಎಣಿಕೆ ಮಾಡುವಾಗ ನಿಯಮ ಪಾಲನೆ ಆಗ್ತಾ ಇಲ್ಲ. ಹಣ ಎಣಿಕೆ ಮಾಡುವ ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಡಿಲೀಟ್ ಆಗಿವೆ. ಲಕ್ಷಾಂತರ ಭಕ್ತರು ಹುಂಡಿಗೆ ಹಾಕುವ ಹಣವನ್ನು ಅಧಿಕಾರಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದೀಗ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ವರ್ಗಾವಣೆ ಮಾಡಲಾಗಿದೆ. ಆದರೆ ಅಧಿಕಾರಿಯನ್ನ ಬಂಧಿಸಿ ತನಿಖೆ ನಡೆಸೋದಕ್ಕೆ ಒತ್ತಾಯಿಸಲಾಗಿದೆ. ಹಿಟಾಚಿ ಖರೀದಿ ಮಾಡಿದ ಕೆಲವೇ ತಿಂಗಳಲ್ಲಿ ಹಾಳಾಗಿದ್ದಕ್ಕೆ ಆಕ್ರೋಶಗೊಂಡ ಗ್ರಾಹಕ ಶೋರೂಮ್ಗೆ ಬೀಗ ಹಾಕಿದ್ರು. ಹಿಟಾಚಿಯನ್ನು ಬದಲಿಸುವಂತೆ ಮನವಿಯನ್ನ ಮಾಡಿದ್ರು. ಟಾಟಾ ಶೋರೂಮ್ನವರು ಸ್ಪಂದಿಸಿಲ್ಲ. ಹೀಗಾಗಿ ಹಿಟಾಚಿಯನ್ನ ಶೋರೂಮ್ ಡೋರ್ನಿಂದ ಗ್ರಾಹಕ ಗಿರೀಶ್ ಇನ್ನೂ ತೆರವುಗೊಳಿಸಿಲ್ಲ. ತುಮಕೂರಿನ ಅಂತರಸನಹಳ್ಳಿಯಲ್ಲಿ ಬಳಿಯ ಟಾಟಾ ಹಿಟಾಚಿ ಶೋರೂಮ್ನಲ್ಲಿ ಈ ಘಟನೆಯಾಗಿದೆ. ಗುಬ್ಬಿ ಮೂಲದ ಗಿರೀಶ್ 5 ತಿಂಗಳ ಹಿಂದೆ 52 ಲಕ್ಷ ರೂಪಾಯಿ ನೀಡಿ ಹೊಸ ಹಿಟಾಚಿಯನ್ನು ಖರೀದಿಸಿದ್ರು. 7 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ನೀಡಿ ಪ್ರತಿ ತಿಂಗಳು 1,15,000 ರೂಪಾಯಿ EMI ಕಟ್ತಾ ಇದ್ರು. ಆದರೆ ಯಂತ್ರ ಖರೀದಿಸಿದ 3 ತಿಂಗಳಲ್ಲಿ ದೋಷ ಕಾಣಿಸಿಕೊಂಡು ಕೆಲಸ ಮಾಡದೆ ನಿಂತಿದೆ ಅಂತ ಆರೋಪಿಸಿದ್ದಾರೆ. ಇದೀಗ ಗ್ರಾಹಕ ಶೋರೂಮ್ ಬಳಿ ಹಿಟಾಚಿಯನ್ನು ತಂದು ಶೋರೂಮ್ಗೆ ಬೀಗ ಜಡಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಳ್ಳಾರಿಯಲ್ಲಿ ಮತ್ತೊಮ್ಮೆ ಅಕ್ರಮ ಅದಿರು ಸಾಗಾಟ ಪ್ರಕರಣ ಬಯಲಾಗಿದೆ. ಸಂಡೂರಿನ ಕೇಂದ್ರ ಸರ್ಕಾರದ NMDC ಮೈನಿಂಗ್ ಕಂಪನಿಯಲ್ಲಿ ಭಾರೀ ಅಕ್ರಮ ನಡೆದಿದೆ. ಆಂಧ್ರದ ಖಾಸಗಿ ಕಾರ್ಖಾನೆಗೆ ಸರ್ಕಾರದ ಮೈನಿಂಗ್ ಕಂಪನಿ 1000 ಟನ್ ಅಕ್ರಮವಾಗಿ ಅದಿರು ಸಾಗಾಟ ಮಾಡಿದೆ. ಜನವರಿ 16ರಂದು 20 ಟನ್ ಅದಿರು ಅಕ್ರಮ ಸಾಗಣೆ ಮಾಡಿದ್ದು ಆಂಧ್ರದ ಸ್ಪಾಂಜ್ ಐರನ್ ಕಂಪನಿಗೆ ಅಕ್ರಮ ಅದಿರು ಸಾಗಾಟ ಮಾಡಲಾಗಿದೆ. ಈ ಬಗ್ಗೆ ಬಳ್ಳಾರಿ SP ಸುಮನ್ ಪನ್ನೇಕರ್ ಪ್ರತಿಕ್ರಿಯಿಸಿದ್ದಾರೆ. ಜನವರಿ 17ರಂದು NMDC ಲಾರಿಯನ್ನ ಜಪ್ತಿ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಚಾಲಕ ತಿಪ್ಪೇಸ್ವಾಮಿ ಬಂಧನ ಮಾಡಿ ವಿಚಾರಣೆ ನಡೆಸಿದಾಗ ಅಕ್ರಮ ಅದಿರು ಸಾಗಾಟದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾನೆ. ಬಳ್ಳಾರಿಯ ಸಾಯಿ ಬಾಲಾಜಿ ಕಂಪನಿಗೆ 1000 ಟನ್ ಅದಿರು, ಆಂಧ್ರದ ನೋಬಲ್ ಇಸ್ಪಾತ್ ಕಂಪನಿಗೆ ಸಾಗಾಟ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4ರನ್ನ ಬಂಧಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಸಂಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮಾಹಿತಿ ಬಂದ ಮೇರೆಗೆ ನಾವು NMDC ಸಿ ಬ್ಲಾಕ್ ಏನಿದೆ ಮೈನಿಂಗ್ ಏರಿಯಾ, ಅಲ್ಲಿಂದ ಅನ್ಅಥರೈಸ್ಡ್ ಆಗಿ ವಿದೌಟ್ ಪರ್ಮಿಟ್ ಆರ್ ವಿದೌಟ್ ಎನಿ ಲೈಸೆನ್ಸ್ ಕೆಲವು ವಾಹನಗಳಲ್ಲಿ ಐರನ್ ಓರನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಬಂದ ಮೇರೆಗೆ ದಿನಾಂಕ 17/1/2026ರಂದು ಒಂದು ವೆಹಿಕಲ್ ಕ್ಯಾರಿಂಗ್ 20 ಮೆಟ್ರಿಕ್ ಟನ್ ಲೋಡ್ ಆಫ್ ಐರನ್ ಓರ್ ಅದನ್ನು ನಾವು ಇಂಟರ್ಸೆಪ್ಟ್ ಮಾಡಿಬಿಟ್ಟು ಅದರ ಬೇಸಿಸ್ ಮೇಲೆ ಒಂದು FIR ರಿಜಿಸ್ಟರ್ ಮಾಡ್ತೇವೆ. ಇದರಲ್ಲಿ ಆ ವೆಹಿಕಲನ್ನು ಡ್ರೈವರು ಮತ್ತು 20 ಮೆಟ್ರಿಕ್ ಟನ್ನು ಅದಿರನ್ನು ನಾವು ಸೀಸ್ ಮಾಡಿರುವಂಥದ್ದು. ಆನಂತರದಲ್ಲಿ ಮುಂದುವರೆದ ತನಿಖೆಯಲ್ಲಿ ಆ ಒಂದು ಡ್ರೈವರನ್ನು ನಾವೇನು ವಿಚಾರಣೆಗೆ ಒಳಪಡಿಸಿದಾಗ ಇದು ಒಂದು ವ್ಯವಸ್ಥಿತವಾಗಿ ಅಲ್ಲಿಂದ NMDC ಮೈನಿಂಗ್ ಏರಿಯಾ ಏನಿದೆ ಅಲ್ಲಿಂದ ವ್ಯವಸ್ಥಿತವಾಗಿ ಕೆಲವೊಂದು ಅನ್ಲೈಸೆನ್ಸ್ಡ್ ವೆಹಿಕಲ್ಸು ಮೂವ್ ಆಗ್ತಾ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ. ಸೊ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನಾವು ಇದೇ ರೀತಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಂತಹ ಕೆಲವು ವ್ಯಕ್ತಿಗಳನ್ನು ನಾವು ವಿಚಾರಣೆಗೆ ಅಂತ ಹೇಳ್ಬಿಟ್ಟು ವಶಕ್ಕೆ ತೆಗೆದುಕೊಂಡಾಗ ಒಂದು 3 ಜನ. ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಸಂಘರ್ಷ ನಡೀತಾ ಇದ್ದು, ಈ ಮಧ್ಯೆ ಕಾಂಗ್ರೆಸ್ ಪರಿಷತ್ ಸದಸ್ಯ ಸಲೀಂ ಅಹ್ಮದ್ ಸಂಪುಟ ಪುನರಚನೆಯಾಗಬಹುದು ಅಂತ ಬಾಂಬ್ ಸಿಡಿಸಿದ್ದಾರೆ. ಬಜೆಟ್ ಬಳಿಕ ಸಂಪುಟ ಪುನಾರಚನೆಯಾಗಬಹುದು. 50% ಸಚಿವರನ್ನ ಬದಲಿಸಿ ಹೊಸಬರಿಗೆ ಅವಕಾಶವನ್ನ ನೀಡಬೇಕು. ಈಗ ಇರುವ ಸಚಿವರಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ನೀಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತಾಡೋದಕ್ಕೆ ನಿರಾಕರಿಸಿದ್ದು ಹೈಕಮಾಂಡ್ ಲಕ್ಷ್ಮಣ ರೇಖೆ ಎಳೆದಿದೆ ಅಂತ ಸಲೀಂ ಅಹ್ಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ಕೆನಡಾದಲ್ಲಿ ಶೂಟೌಟ್ನಲ್ಲಿ ಬಲಿಯಾದ ಕನ್ನಡಿಗ ಚಂದನ್ ನಿವಾಸಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ನೆಲಮಂಗಲದ ತ್ಯಾಮಗುಂಡ್ಲು ನಿವಾಸಕ್ಕೆ ಸಚಿವರು ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಪರಮೇಶ್ವರ್ ಭೇಟಿ ವೇಳೆ ಚಂದನ್ ತಾಯಿ ತಂದೆ ಕಣ್ಣೀರು ಹಾಕಿದ್ದಾರೆ. ಮಗನ ಮೃತದೇಹವನ್ನು ಭಾರತಕ್ಕೆ ತರೋದಕ್ಕೆ ಸಹಾಯ ಮಾಡುವಂತೆ ಮನವಿಯನ್ನು ಮಾಡಿಕೊಂಡರು. ಇನ್ನು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಬಳಿಕ ಮಾತನಾಡಿದ ಸಚಿವ ಪರಮೇಶ್ವರ್, ಚಂದನ್ ಪಾಪ್ಯುಲರ್ ಯಂಗ್ಸ್ಟರ್ ಆಗಿದ್ದ, ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದ, ಅವರ ಸ್ನೇಹಿತರ ಸಂಪರ್ಕ ಮಾಡಿ ಮಾತಾಡಿದ್ದೀನಿ. ಮೃತದೇಹವನ್ನು ನಾಳೆ ಕೆನಡಾದಲ್ಲಿರುವ ಸ್ನೇಹಿತರಿಗೆ ನೀಡ್ತಾರೆ ಅಂತ ಹೇಳಿದ್ದಾರೆ. ಮೃತದೇಹ ಶನಿವಾರ ಭಾರತಕ್ಕೆ ತಲುಪುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ನಾವು ನಿವೃತ್ತ ಶಿಕ್ಷಕರು ಮಾನ್ಯ ನಂದಕುಮಾರ್ ಅವರ ಮಗ ಚಂದನ್ ಕುಮಾರ್ ಅವರು ಕೆನಡಾದಲ್ಲಿ ಟೊರಾಂಟೋದಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ಒಬ್ಬ ಮೋಸ್ಟ್ ಟ್ಯಾಲೆಂಟೆಡ್ ಇಂಡಿವಿಜುವಲ್ ಮತ್ತು ಎಲ್ಲರಿಗೂ ಸಹಾಯ ಮಾಡೋದರಲ್ಲಿ ವಿಶೇಷವಾಗಿ ಅಲ್ಲಿ ಟೊರಾಂಟೋದಲ್ಲಿ ಸಾಯಿಬಾಬಾ ಅವರ ಮಂದಿರದಲ್ಲಿ ಎಲ್ಲರಿಗೂ ಕೂಡ ಸಹಾಯ ಮಾಡೋದು, ವಿಶೇಷವಾಗಿ ಕನ್ನಡಿಗರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಿದ್ದಂಥ ವ್ಯಕ್ತಿ. ಭಾಳ ಒಂಥರ ಪಾಪ್ಯುಲರ್ ಯಂಗ್ಸ್ಟರ್. ಅವರ ಹತ್ಯೆ ಆಗಿದೆ, ಏನಕ್ಕಾಗಿದೆ ಮತ್ತು ಯಾರು ಮಾಡಿದ್ದಾರೆ ಅದೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರ ಸ್ನೇಹಿತರುಗಳಿಗೆ ಎಲ್ಲರಿಗೂ ಕೂಡ ನಾನು ಕೂಡ ಮಾತನಾಡಿದ್ದೇನೆ. ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಅದನ್ನೆಲ್ಲವನ್ನು ಕಂಡುಹಿಡಿತಾರೆ. ಈ ಮಧ್ಯೆ ಅವರ ಪಾರ್ಥಿವ ಶರೀರವನ್ನು ಈಗಾಗಲೇ ಅವರು ಎಂಬಾಮಿಂಗ್ ಮಾಡಿ ನಾಳೆ ಅಲ್ಲಿ ಕನ್ನಡಿಗರಿಗೆ ಅಲ್ಲಿ ಸ್ನೇಹಿತರಿಗೆ ಎಲ್ಲ ವ್ಯೂವಿಂಗಿಗೆ ಇಟ್ಟಿದ್ದಾರೆ. ಆಮೇಲೆ ಶನಿವಾರ ಟೆಂಟೇಟಿವ್ ಆಗಿ ಶನಿವಾರ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಎಂಬೆಸಿ ಅವರು ಮತ್ತು ಅಲ್ಲಿನ ಕನ್ನಡ ಸಂಘ. ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ 38 ಜಾನುವಾರುಗಳನ್ನು ರಕ್ಷಣೆ ಮಾಡಲಾಗಿದೆ. ಕಂಟೈನರ್ ವಾಹನದಲ್ಲಿ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ ಜಾನುವಾರುಗಳನ್ನು ಕವಲಂದೆ ಪೊಲೀಸರು ರಕ್ಷಿಸಿ ಮೈಸೂರಿನ ಪಿಂಜಾರಪೋಲ್ಗೆ ರವಾನೆ ಮಾಡಿದ್ದಾರೆ. ಕವಲಂದೆ ಗ್ರಾಮದ ಸಮೀಪ ವಾಹನವನ್ನು ತಡೆದು ಪರಿಶೀಲನೆ ಮಾಡಿದಾಗ ಎಮ್ಮೆ, ಹಸು, ಎತ್ತು, ಕರು ಸೇರಿ ಒಟ್ಟು 38 ಜಾನುವಾರುಗಳು ಸಿಕ್ಕಿವೆ. ಸದ್ಯ ಮೈಸೂರಿನ ಕವಲಂದೆ ಪೊಲೀಸರು ವಾಹನ ಚಾಲಕನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ವಿಧಾನಸೌಧದಲ್ಲಿ ಭೈರತಿ ಸುರೇಶ್ ಕಚೇರಿಯಲ್ಲೇ 300 ಗ್ರಾಂ ಚಿನ್ನಾಭರಣ, 1.5 ಲಕ್ಷ ರೂಪಾಯಿ ನಗದು ಚೀಲ ಕಳ್ಳತನ ಆಗಿದೆ. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ನವೀನ್ ಎಂಬ ವ್ಯಕ್ತಿ ಬಂದಿದ್ದ. ಚಿನ್ನಾಭರಣ ಹಾಗೂ ದುಡ್ಡು ಇದ್ದ ಕೈಚೀಲದೊಂದಿಗೆ ಬಂದಿದ್ದ ನವೀನ್ ಮರೆತು ಸಚಿವರ ಕಚೇರಿಯಲ್ಲೇ ಅದನ್ನು ಬಿಟ್ಟು ಹೋಗಿದ್ದ. ಮರುದಿನ ಬಂದು ನವೀನ್ ನೋಡಿದಾಗ ಕೈಚೀಲ ನಾಪತ್ತೆಯಾಗಿದೆ. 300 ಗ್ರಾಂ ಚಿನ್ನಾಭರಣ ಕಳ್ಕೊಂಡ ನವೀನ್ ಕಂಗಾಲಾಗಿದ್ದು ವಿಧಾನಸೌಧ ಪೊಲೀಸ್ ಠಾಣೆಗೆ ನವೀನ್ ದೂರನ್ನು ಕೊಟ್ಟಿದ್ದಾರೆ. ಸಿಸಿಟಿವಿ ಪರಿಶೀಲನೆಯಲ್ಲಿ DPARD ಗ್ರೂಪ್ ನೌಕರ ಕೈಚೀಲ ಹಿಡಿದು ಹೋಗೋದು ಪತ್ತೆಯಾಗಿದೆ. ವಿಧಾನಸೌಧ ನೌಕರನೇ 42 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಕ್ಕೆ ಕನ್ನ ಹಾಕಿದ್ದು ಸದ್ಯ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಲು ಆಗ್ರಹಿಸಿ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ, ಹಿರಿಯೂರು ಪಟ್ಟಣ, ಹೊಸದುರ್ಗ, ಮೊಳಕಾಲ್ಮೂರು ಬಂದ್ಗೆ ಕರೆ ನೀಡಲಾಯಿತು. ಹೊಳಲ್ಕೆರೆಯಲ್ಲಿ ಈಚಘಟ್ಟ, ಸಿದ್ದ ವೀರಪ್ಪ, ಹಿರಿಯೂರಲ್ಲಿ KT ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ಬಂದ್ ನಡೆಸಲಾಯಿತು. ಕೇಂದ್ರ, ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಭದ್ರಾ ಯೋಜನೆಗೆ ಆದ್ಯತೆಯನ್ನ ನೀಡಿ ಹೆಚ್ಚಿನ ಅನುದಾನಕ್ಕೆ ಆಗ್ರಹಿಸಿದ್ದು ಜಿಲ್ಲೆಗೆ ಹನಿ ನೀರಾವರಿ ಕಲ್ಪಿಸುವಂತೆ ಆಗ್ರಹಿಸಲಾಗಿದೆ. ಹೋಟೆಲ್ಗಳಲ್ಲಿ ಗಂಟೆಗಟ್ಟಲೆ ಕೂತು ಕಾಲಹರಣ ಮಾಡುವ ಗ್ರಾಹಕರ ವಿರುದ್ಧ ದಂಡ ಪ್ರಯೋಗಿಸೋದಕ್ಕೆ ಹೋಟೆಲ್ ಮಾಲೀಕರ ಸಂಘ ಚಿಂತನೆ ನಡೆಸಿದೆ. ಬೆಂಗಳೂರಿನ ಸಣ್ಣ ಹಾಗೂ ಮಧ್ಯಮ ವರ್ಗದ ಹೋಟೆಲ್ಗಳಲ್ಲಿ ತಾಸುಗಟ್ಟಲೆ ಕೂತು ಕಾಲಹರಣ ಮಾಡ್ತಾರೆ. ಹೀಗಾಗಿ ಪಾರ್ಕಿಂಗ್ ಚಾರ್ಜ್ನಂತೆ ಟೇಬಲ್ ಚಾರ್ಜ್ ವಿಧಿಸೋದಕ್ಕೆ ಚಿಂತನೆಯನ್ನು ನಡೆಸಲಾಗಿದೆ. ಈ ಬಗ್ಗೆ ಶೀಘ್ರದಲ್ಲೇ ಸರ್ಕಾರಕ್ಕೆ ಪತ್ರವನ್ನು ಬರೆದು ಜಾರಿಗೆ ತರೋದಕ್ಕೆ ಸಿದ್ಧತೆಯನ್ನು ನಡೆಸಲಾಗಿದೆ. ಈ ಬಗ್ಗೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೋಟೆಲ್ಗಳಲ್ಲಿ ಬಂದು ಒಂದು ಟೀ ಕುಡಿದು ಗಂಟೆಗಟ್ಟಲೆ ಕೂರ್ತಾರೆ. ಭೂ ವ್ಯವಹಾರ, ಮದುವೆ ವಿಚಾರ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಗಂಟೆಗಟ್ಟಲೆ ಕೂತ್ರೆ ಟೇಬಲ್ ಚಾರ್ಜ್ ನೀಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದೀವಿ. 500,000 ರೂಪಾಯಿ ವಿಧಿಸೋದಕ್ಕೆ ಚಿಂತನೆಯನ್ನು ನಡೆಸಿದ್ದೀವಿ ಅಂತ ಹೇಳಿದ್ದಾರೆ. ಬರೀ ವೈಟ್ ಕಾಫಿ ಕುಡಿದುಕೊಂಡು 1 ಗಂಟೆಗಿಂತ ಹೆಚ್ಚಿಗೆ ಅವಧಿ ತಮ್ಮ ಭೂ ವ್ಯವಹಾರ, ಮದುವೆ ವ್ಯವಹಾರ, ಇನ್ನಿತರ ವಿಚಾರಗಳ ಬಗ್ಗೆ ಚರ್ಚೆ ಮಾಡುತ್ತಾ ಕೂತ್ಕೊಳ್ಳುತ್ತಾರೆ. ಇದರಿಂದ ಇತರ ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ. ಅದು ವಿಶೇಷವಾಗಿ
ತುಂಬ ಟ್ರಾಫಿಕ್ ಇರುವ ಅಂದರೆ ಬ್ಯುಸಿ ಅವರ್ಸಲ್ಲಿ ಬಂದು ಕುಡಿತಾರೆ. ನಮಗೂ ಕೂಡ ವ್ಯಾಪಾರಕ್ಕೆ ತೊಂದರೆ ಆಗುತ್ತದೆ. ಈ ಎಲ್ಲ ಕಾರಣಗಳಿಂದ ನಾವು ನಮ್ಮ ನೆಚ್ಚಿನ ಗ್ರಾಹಕರಲ್ಲಿ ಪ್ರಪ್ರಥಮವಾಗಿ ಮನವಿ ಮಾಡ್ತೇವೆ, ಆದಷ್ಟು ಬೇಗ ತಮ್ಮ ತಿಂಡಿ ತಿನಿಸುಗಳನ್ನು ತಿಂದು ಹೋಟೆಲಿನಲ್ಲಿ ಇತರ ಗ್ರಾಹಕರಿಗೆ ಅವಕಾಶ ಮಾಡಿಕೊಡಬೇಕು. ಇಲ್ಲವಾದರೆ ಇದರ ಬಗ್ಗೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬಯಲಿಗೆ ಬಂದಿದೆ. ಮುಸ್ಲಿಂ ಯುವಕನನ್ನ ನಂಬಿ ಹಿಂದೂ ಯುವತಿ ಬದುಕು ಬೀದಿ ಪಾಲಾಗಿದೆ. ಹಿಂದೂ ಯುವತಿಗೆ ಕೈಗೆ ಮಗುವನ್ನು ಕೊಟ್ಟು ಮುಸ್ಲಿಂ ಯುವಕ ಪರಾರಿಯಾಗಿದ್ದಾನೆ. ಬಿಟಿಎಂ ಲೇಔಟ್ ನಿವಾಸಿ ಸೈಯದ್ ಇಮ್ತಿಯಾಜ್ ಕೋಲ್ಕತ್ತಾ ಮೂಲದ ಹಿಂದೂ ಯುವತಿಗೆ ಗಾಳ ಹಾಕಿ ಮದುವೆಯಾಗೋದಕ್ಕೆ ಮತಾಂತರ ಮಾಡಿದ್ದ. ಈ ಹಿಂದೆ ಅವಳಿ ಮಕ್ಕಳನ್ನ ಅಬಾರ್ಷನ್ ಮಾಡಿಸಿದ್ದ ಸೈಯದ್ ನಂತರ ಮತ್ತೊಂದು ಹೆಣ್ಣು ಮಗುವಿಗೆ ಸೃಷ್ಟಿ ತ್ರಿಪಾಠಿ ಜನ್ಮ ನೀಡಿದ್ದಾಳೆ. ಕೆಲ ದಿನಗಳ ಹಿಂದೆ ಮಗು ಹಾಗೂ ತಾಯಿಯನ್ನು ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಸದ್ಯ ಮಗು ಹಿಡ್ಕೊಂಡು ನ್ಯಾಯಕ್ಕಾಗಿ ಸೃಷ್ಟಿ ತ್ರಿಪಾಠಿ ಅಲಿದಾಡ್ತಾ ಇದ್ದು ಗಂಡ ಬೇಕು ಅಂತ ವಕೀಲರ ಮೊರೆ ಹೋಗಿದ್ದಾಳೆ. ಹಿತ ಸೈಯದ್ ವಿರುದ್ಧ ವಿಡಿಯೋ ಮಾಡಿದ್ದಕ್ಕೆ ವಕೀಲ ಹುಸೇನ್ಗೆ ಬೆದರಿಕೆ ಹಾಕಿದ್ದಾನೆ. ಬೆದರಿಕೆ ಕರೆ ಬಂದ ಹಿನ್ನೆಲೆ ಪೊಲೀಸ್ ಠಾಣೆಗೆ ವಕೀಲರು ದೂರು ನೀಡಿದ್ದಾರೆ. ಹೈಗ್ರೌಂಡ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದ್ದು ಆರೋಪಿಗೆ ಬಲೆ ಬೀಸಲಾಗಿದೆ. ಅನ್ಯ ಧರ್ಮೀಯ ಯುವಕನನ್ನ ಪ್ರೀತಿಸಿ ಯುವತಿ ಪರಾರಿಯಾಗಿದ್ದು ಮಗಳಿಗಾಗಿ ಪೋಷಕರು ವಿಜಯಪುರ ಮಹಿಳಾ ಠಾಣೆಯ ಮುಂದೆಯೇ ಕಣ್ಣೀರು ಹಾಕಿದ್ದಾರೆ. ಮೊಹಮ್ಮದ್ ಸಲೀಂ ಸುತಾರ್ ಎಂಬ ಯುವಕನನ್ನ ಪ್ರೀತಿಸಿದ್ದ ಹುಡುಗಿ ಆತನೊಂದಿಗೆ ಪರಾರಿಯಾಗಿದ್ದು ಈ ಹಿನ್ನೆಲೆ ಮಗಳು ಕಾಣೆಯಾಗಿದ್ದಾಳೆ ಅಂತ ಫೆಬ್ರವರಿ 2ರಂದು ಯುವತಿಯ ಪೋಷಕರು ವಿಜಯನಗರ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ರು. ಇದೀಗ ಅದೇ ಠಾಣೆಗೆ ಸ್ವಯಂ ಪ್ರೇರಿತವಾಗಿ ಪ್ರಿಯಕರನೊಂದಿಗೆ ಬಂದ ಯುವತಿ ತಾನು ಮದುವೆಯಾಗಿರೋದಾಗಿ ತಿಳಿಸಿದ್ದಾಳೆ. ಈ ವೇಳೆ ಠಾಣೆಗೆ ಬಂದ ತಂದೆ ತಾಯಿ ಮನೆಗೆ ವಾಪಸ್ ಬರುವಂತೆ ಮಗಳಲ್ಲಿ ಅಂಗಾಲಾಚಿದ್ದಾರೆ. ಆದರೆ ಯುವತಿ ಮಾತ್ರ ಹೆತ್ತವರ ಕಣ್ಣೀರಿಗೂ ಕರಗದೆ ಗಂಡನ ಜೊತೆಗೆ ಹೋಗ್ತೀನಿ, ನಿಮ್ಮ ಜೊತೆಗೆ ಬರೋದಿಲ್ಲ ಅಂತ ಹೇಳಿದ್ದಾಳೆ. ಯುವತಿಯು ಪ್ರಾಪ್ತ ವಯಸ್ಸಿನವಳಾಗಿರೋದ್ರಿಂದ ಪೊಲೀಸರು ಆಕೆಯನ್ನ ಪತಿಯ ಜೊತೆಗೆ ಕಳಿಸಿಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.